ಈಗ ನೀನೇನ್ ಮಾಡ್ತಾ ಇದೀಯಾ? ನಮ್ಮಿಬ್ಬರಿಗೆ ಸಮಾಧಾನ ಮಾಡಕೋಗಿ ನೀನು ಅಳ್ತಾ ಇದೀಯ ತಾನೆ? ಹೌದಲ್ವೇನ್ರಿ? ಅವರು ಅವ್ರ ಮನೆಗ್ ಬರೋ ಹೆಣ್ಣಿನ ಬಗ್ಗೆ ಕಲ್ಪನೆ ಮಾಡ್ಕೊಂಡು ಖುಷಿ ಪಡ್ತಿರ್ತಾರೆ. ಅದಕ್ಕೆ ಅವ್ರಿಗೆ ಸ್ವತಂತ್ರ ಇದೆ. ಅದ್ರಲ್ಲಿ ನಮ್ಮ ಅಚ್ಚು ಪಾತ್ರ ಏನಿದೆ? ಈಗ ನೀವ್ ಹೇಳಿರೋದ್ ಹೇಗಿತ್ತು ಅಂದ್ರೆ, ನಮ್ಮ ಅಚ್ಚುನೇ ಹೋಗಿ ಶಾಂತಿ ನಿವಾಸದವರಿಗೆ ನನ್ನ ಅರ್ಚನ ಅಲ್ಲ ಶಾಂತಿ ಅಂತ ಕರೀರಿ ನನ್ನ ಅಂತ ಹೇಳ್ದವಳಾಗಿತ್ತು. ನಮ್ ಮಗಳನ್ನ ನಾವೇ ಹೀಗ ಅನ್ನೋದ್ ಸರಿಯೇನ್ರಿ? ಇಲ್ಲ ಅದ್ಕೆ ಅಣ್ಣ ಹೇಳೋದ್ರಲ್ಲೂ ಒಂದ್ ಅರ್ಥ ಇದೆ ಅಲ್ವಾ? ಅವರಿಬ್ರು ತಮಾಷೆಗೆ ಹೇಳಿದ್ರು ನಾನ್ ಅದನ್ನ ವಿರೋಧಿಸ್ಬೇಕಾಗಿತ್ತು. ಅದ್ಕೆ ನನ್ನ ಐಡೆಂಟಿಟಿ ಅರ್ಚನಾ ಅನ್ನೋದನ್ನ ನಾನು ಬಿಡಬಾರ್ದಾಗಿತ್ತು. ಅಣ್ಣ ಸಾರಿ ಅಣ್ಣ, ನಂದು ತಪ್ಪಿದೆ. ಅದರಲ್ಲಿ ನಿಂದೇನು ತಪ್ಪಿಲ್ಲ ಕಣೋ. ನೀನು ಅವ್ರ ಮನ್ಸಿಗೆ ನೋವಾಗಬಾರ್ದು, ಆಮೇಲೆ ಮದುವೆ ಆಗ್ತೀನಿ ಅನ್ನೋ ಖುಷಿಯಲ್ಲಿ ತೇಲಾಡ್ತಾ ಇದ್ದ. ನಾನೇ ಒಂಥರ ನಾನು ದಡ್ಡ, ಜಾಸ್ತಿ ಎಮೋಷನಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ನಿಂದೇನು ತಪ್ಪಿಲ್ಲ ಕಂದ, ನಿಂದೇನು ತಪ್ಪಿಲ್ಲ. ಈಗೇನು ನಿನ್ನ ಮದುವೆನ ಧಾಮ್ ಧೂಮ್ ಅಂತ ವಿಜೃಂಭಣೆಯಿಂದ ಮಾಡ್ಬಿಡೋಣ, ಆಯ್ತಾ? ಧಾಮ್ ಧೂಮ್ ಅಂತೆ ಅವೆಲ್ಲ ಏನು ಬೇಡ. ಯಾಕಚ್ಚು ದಿಢೀರಂತ ಬೇಡ ಅಂತಿದ್ಯಾ? ಮತ್ತೆ ನೋಡಿ ಹೇಗಿದ್ದೀರಾ ಇಬ್ರು? ನನ್ ಮದ್ವೆನ ಧಾಮ್ ಧೂಮ್ ಅಂತ ಮಾಡ್ಬೇಕಂತೆ. ಇಬ್ರು ಅದೇ ತರನ ಇದ್ದೀರಾ? ಮುಖ ಗಂಟು ಹಾಕೊಂಡಿದ್ದೀರಾ? ಅಲ್ಲಮ್ಮ, ಏನಾಗಿದೆಮ್ಮ? ನನ್ನ ಮುಖ ಚೆನ್ನಾಗಿಲ್ವಾ? ಚೆನ್ನಾಗಿರೋದಲ್ಲ, ಒಂದ್ ಸ್ವಲ್ಪ ನಗ್ನಗ್ತಾ ಖುಷಿಯಾಗಿರ್ಬೇಕು ಇನ್ಮೇಲೆ. ಅಂದ್ರೆ ನಗ್ನಗ್ತಾ ಅಂದ್ರೆ ಈ ತರ? ದಯವಿಟ್ಟು ಬೇಡ. ಈ ತರ ನಕ್ರೆ ಮದುವೆಗೆ ಬಂದವರೆಲ್ಲ ಓಡೋಗ್ತಾರೆ. ಕಾಫಿ ರೆಡಿ. ಥ್ಯಾಂಕ್ ಯು. ಬಾಪ ಕೂತ್ಕೊಂಡ್ ಕುಡಿ. ತಗೊಂಬಕ್ಕ ಬಾರೋ. ಹಾ, ನಿಶ್ಚಿತಾರ್ಥ ಅಂತೂ ಚೆನ್ನಾಗ್ ನಡೀತು. ಮದ್ವೆನೂ ಚೆನ್ನಾಗ್ ಆಗ್ಬಿಟ್ರೆ ಏನು ಆಗೇ ಆಗುತ್ತೆ ಅಲ್ವಾ ಬಾಮಿನಿಯಮ್ಮ? ಹೌದು ಕಣೆ. ಈ ಮದುವೆ ಅನ್ನೋದು 7 ಜನ್ಮಕ್ಕೆ 2 ಮನ್ಸುಗಳು ಬೆಸೆಯೋ ಸಂಬಂಧ. ಅಂಥ ಅದ್ಭುತ ಗಳಿಗೆಯಲ್ಲಿ ಮದುಮಗಳು ಮದುಮಗ ಇಬ್ರು ಹಳದಿ ಲೋಹ ಅಂದ್ರೆ ಚಿನ್ನದ ಒಡವೆಗಳನ್ನ ಮೈಮೇಲೆ ತೊಟ್ಕೊಂಡಿರ್ಬೇಕು. ಹಳದಿ ಅಂದ್ರೆ ಅರ್ಶನ. ನಮ್ಮ ದೇಹಕ್ಕೆ ಅದು ತಾಕಿದ್ರೆ ಕೆಟ್ಟ ದೃಷ್ಟಿ ತಾಗಲ್ಲ ಅನ್ನೋದು ಹಿರಿಯರ ಅನಿಸಿಕೆ. ಜೊತೆಲಿ ಅದಕ್ಕೆ ರೋಗ ನಿರೋಧಕ ಶಕ್ತಿನೂ ಇದೆ. ಅದಕ್ಕೇನೆ ಚಿನ್ನದ ಒಡವೆ ಶ್ರೇಷ್ಠ. ಹೌದಮ್ಮ. ಸುಶಾಂತ್ ಅಣ್ಣಂಗೆ ಅರ್ಚನಾ, ಅಯ್ಯೋ ಅಲ್ಲಲ್ಲ ಅಮ್ಮ, ಇನ್ಮೇಲೆ ಅರ್ಚನಾ ಅವ್ರನ್ನ ನಾನು ಶಾಂತಿ ಅತ್ಕೆ ಅಂತಾನೆ ಕರಿತೀನಿ. ಅಣ್ಣಂಗೆ ಶಾಂತಿ ಅತ್ಕೆಗೆ ಮೈ ತುಂಬಾ ಒಡವೆ ಹಾಕಿ ಹಸೆ ಮನೆ ಮೇಲೆ ಕೂರಿಸ್ಬಿಡೋಣ. ಎಸ್ಸು ನನಗೂನು ನಮ್ ಶಾಂತಿಮ್ಮ ನಮ್ ಸುಶಾಂತ್ ಮದ್ವೆ ಆದಾಗ ಅದೇ ರೀತಿ ಆಸೆ ಇತ್ತು. ಹೌದು ಅತ್ಕೆ, ಕೊನೆವರೆಗೂ ಶಾಂತಿ ಅತ್ಕೆ ಯಾವ ಒಡವೆ ಕೂಡ ಹಾಕೊಂಡಿಲ್ಲ. ಒಂದಿನಾನು ಒಡವೆ ಹಾಕೊಂಡು ಅಲಂಕಾರ ಮಾಡ್ಕೊಂಡು ಸಂತೋಷ ಪಟ್ಟೇ ಇಲ್ಲ. ಅವಳಿಗೆ ಅಂತ ಎಷ್ಟೊಂದು ಒಡವೆಗಳಿತ್ತು, ಆದ್ರೆ ಶಾಂತಿ ಒಂದಿನನೂ ಇಷ್ಟಪಟ್ಟದನ್ನ ಮೈಮೇಲೆ ಹಾಕೊಳ್ಳೇ ಇಲ್ಲ. ನಾನು ಯಾವಾಗ್ಲಾದ್ರೂ ಕೇಳಿದ್ರೆ ಸುಕೃತಂಗ್ ಕೊಡಿ, ಅತ್ಗೆ ಕೊಡಿ ಅಂತ ಹೇಳ್ತಾ ಇದ್ಲು. ನನ್ ಶಾಂತಿ ಒಂಥರ ನಿರಾಭರಣ ಸುಂದರಿ ಅಲ್ವೇ? ಮತ್ತೆ ಚಿನ್ನಕ್ಕೆ ಪುಟ್ಬಿಟ್ಟ ಬಂಗಾರದಂತಲ್ವಾ ನಮ್ ಶಾಂತಿಯಮ್ಮ? ಸರಿ, ಈಗ ಶಾಂತಿ ಒಡವೆ ಎಲ್ಲಾನು ಅರ್ಚನನ್ಗಾಗತ್ತಲ್ವಾ? ನಮ್ ಶಾಂತಿ ಏನೋ ಸಿಂಪಲ್ ಆಗಿರ್ತಿದ್ಲಪ್ಪ. ಆದ್ರೆ ಅರ್ಚನಾ ಹಾಗಲ್ಲ. ಅವ್ರಣ್ಣ ಅವಳನ್ನ ಹೇಗ್ ಸಾಕಿದಾರೆ ಗೊತ್ತಾ? ಒಡವೆಲೆ ಅಲಂಕಾರ ಮಾಡಿ ಸಾಕಿದ್ದಾರೆ. ಅವಳು ಖಂಡಿತ ಒಡವೆಗಳನ್ನೆಲ್ಲ ಹಾಕೋತಾಳೆ. ಅಲ್ಲಮ್ಮ, ಈಗ ನಮ್ಮ ಮನೇಲಿರೋ ಒಡವೆ ಅರ್ಚನಂಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು?
ಸುಮ್ನಿರೋ ಸುಶಾಂತ, ಸುಮ್ನೆ ಇಲ್ಲಿ ಕುತ್ಕೊಂಡ್ ನಿನ್ ಪಾಡಿಗೆ ನೀನೇ ಏನೋ ಮಾತಾಡ್ಬಿಡ್ತೀಯಾ. ನಮ್ ಮನೇಲಿರೋ ಒಡವೆಗಳನ್ನೆಲ್ಲ ಪಾಲಿಶ್ ಮಾಡ್ಸೋಣ, ಅರ್ಚನನ್ ಮುಂದೆ ತಗೊಂಡೋಗಿಡೋಣ. ಅರ್ಚನಾ, ಈ ಒಡವೆ ನಿನ್ಗಿಷ್ಟ ಆಯ್ತೋ ಇಲ್ವಾ ಹೇಳಮ್ಮ ಅಂತ ಕೇಳೋಣ. ಇಷ್ಟ ಆಗಿಲ್ಲ ಅಂದ್ರೆ ಬೇರೆ ಆಭರಣ ಮಾಡ್ಸಿದ್ರಾಯ್ತು ಅಷ್ಟೇ.